ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಗವತ್ಪಾದ ಶಂಕರಾಚಾರ್ಯರವರು ಕಾಠಕೋಪನಿಷತ್ತಿನ ಮಂತ್ರಗಳಿಗೆಲ್ಲ ಭಾಷ್ಯವನ್ನು ಬರೆದಿದ್ದಾರೆ. ಒಂದು ಮಂತ್ರಕ್ಕೆ ಭಾಷ್ಯವನ್ನು ಬರೆಯುವಾಗ ಹೀಗೆ ಬರೆದಿದ್ದಾರೆ. ಯಾವುದದು? ಯಥೋದಕಂ ಶುದ್ಧೇ ಶುದ್ಧಮಾಸಿಕ್ತಂ ತಾದೃಗೇವ ಭವತಿ ಏವಂ ಮುನೇರ್ವಿಜಾನತಃ ಆತ್ಮ ಭವತಿ ಗೌತಮ. ಕಾಠಕೋಪನಿಷತ್ತಿನ ಮಂತ್ರ. ಬ್ರಹ್ಮಜ್ಞಾನಿಯು ಹೇಗಾಗ್ತಾನೆ ಅಂದರೆ, ಶುದ್ಧವಾದ ನೀರಿನಲ್ಲಿ ಶುದ್ಧವಾದ ನೀರನ್ನು ಹಾಕಿದಾಗ ಆ ನೀರು ಶುದ್ಧವಾದ ನೀರಿನಲ್ಲಿ ಸೇರಿಕೊಂಡು ಶುದ್ಧವಾದ ನೀರೇ ಆಗಿ ಬಿಡುವಂತೆ. ಒಂದು 10 ಲೀಟರ್ ಫಿಲ್ಟರ್ ವಾಟರ್ ಇದೆ, ಅದಕ್ಕೆ ಇನ್ನೊಂದು 5 ಲೀಟರ್ ಫಿಲ್ಟರ್ ವಾಟರ್ ನೀರು ಹಾಕಿಬಿಟ್ರೆ ಎರಡೂ ಒಂದೇ, ವ್ಯತ್ಯಾಸವೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಭಾಷ್ಯವನ್ನು ಬರೆಯುವಾಗ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮುಮುಕ್ಷು ಜನಗಳಿಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಶಂಕರಾಚಾರ್ಯರ ವಾರ್ನಿಂಗ್, ಶಂಕರಾಚಾರ್ಯರ ಎಚ್ಚರಿಕೆಯ ಮಾತು ಭಾಷ್ಯದಲ್ಲಿ ಓದ್ತೇನೆ ಅದನ್ನು. ತಸ್ಮಾತ್ ಕುತಾರ್ಕಿಕ ಭೇದ ದೃಷ್ಟಿಂ ನಾಸ್ತಿಕ ಕುದೃಷ್ಟಿಂಚ ಉಜ್ಜಿತ್ವಾ ಮಾತೃಪಿತೃ ಸಹಸ್ರೇಭ್ಯೋಪಿ ಹಿತೈಷಿಣಾ ವೇದೇನ ಉಪದಿಷ್ಟಂ ಆತ್ಮೈಕತ್ವಂ ಶಾಂತದರ್ಪೈ ಆದರಣೀಯಂ. ಶಾಂಕರ ಭಾಷ್ಯ. ಮತ್ತೊಮ್ಮೆ ಹೇಳ್ತೀನಿ ವಾಕ್ಯವನ್ನು. ತಸ್ಮಾತ್ ಕುತಾರ್ಕಿಕ ಭೇದ ದೃಷ್ಟಿಂ ನಾಸ್ತಿಕ ಕುದೃಷ್ಟಿಂಚ ಉಜ್ಜಿತ್ವಾ ಮಾತೃಪಿತೃ ಸಹಸ್ರೇಭ್ಯೋಪಿ ಹಿತೈಷಿಣಾ ವೇದೇನ ಉಪದಿಷ್ಟಂ ಆತ್ಮೈಕತ್ವಂ ಶಾಂತದರ್ಪೈ ಆದರಣೀಯಂ. ಶಾಂಕರ ಭಾಷ್ಯ, ಶಾಂಕರ ಸಂದೇಶ, ಶಂಕರಾಚಾರ್ಯರವರ ದಿವ್ಯ ಮಂಗಳವಾದಂಥ ಎಚ್ಚರಿಕೆಯ ಮಾತು. ಎಲೈ ಮುಮುಕ್ಷುಗಳೇ, ಎಲೈ ತತ್ವ ಜಿಜ್ಞಾಸುಗಳೇ, ಪೂಜ್ಯರಾಗಿರುವ ನಿವೃತ್ತ ಧರ್ಮ ಪರಾಯಣರಾಗಿರುವಂಥ ಸನ್ಯಾಸಿ ಪುಂಗವರೇ, ನಿಮ್ಮ ಗುರಿ ಏನು? ಆತ್ಮಜ್ಞಾನ ಪ್ರಾಪ್ತಿ. ನೀವು ಎಲ್ಲವನ್ನೂ ತ್ಯಾಗ ಮಾಡಿ ನ ಕರ್ಮಣ ನ ಪ್ರಜಯ ನ ಧನೇನ ಎನ್ನುವಂತೆ ಹೆಣ್ಣು ಹೊನ್ನು ಮಣ್ಣುಗಳನ್ನು ತ್ಯಾಗ ಮಾಡಿ ಆತ್ಮಜ್ಞಾನ ಪ್ರಾಪ್ತಿಗೋಸ್ಕರವಾಗಿ ಹೊರಟಿದ್ದೀರ. ನಿಮಗೆ ನನ್ನ ಸಂದೇಶವೇನು ಎನ್ನುವುದನ್ನು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ಹೇಳ್ತಾರೆ. ತಸ್ಮಾತ್ ಆದ್ದರಿಂದ ನೀವು ಕುತಾರ್ಕಿಕ ಭೇದ ದೃಷ್ಟಿಂ ನಾಸ್ತಿಕ ಕುದೃಷ್ಟಿಂಚ ಉಜ್ಜಿತ್ವ. ಕುತಾರ್ಕಿಕರ ಭೇದ ದೃಷ್ಟಿಯನ್ನು ಬಿಟ್ಟುಬಿಡಿ.
ಕುತಾರ್ಕಿಕರ ಸಹವಾಸವನ್ನು ಮಾಡಬೇಡಿ, ನಾಸ್ತಿಕರ ಭೇದ ದೃಷ್ಟಿಯನ್ನು ತ್ಯಾಗ ಮಾಡಿ ಎಂದರು. ಕುತಾರ್ಕಿಕರು ಯಾರು? ಸಾಂಖ್ಯರು, ನೈಯಾಯಿಕರು, ವೈಶೇಷಿಕರು ಇವರೆಲ್ಲರೂ ಕೂಡ ಕುತಾರ್ಕಿಕರು. ಇವರು ಭೇದ ದೃಷ್ಟಿಂ, ಆತ್ಮ ಬೇರೆ ಬ್ರಹ್ಮ ಬೇರೆ, ಆತ್ಮರಲ್ಲಿ ನಾನಾ ಭೇದ ಉಂಟು ಅಂಥೇಳಿ ಭೇದವಾದಿಗಳಾಗಿದ್ದಾರೆ. ಎಲ್ಲ ಕುತಾರ್ಕಿಕರು ಕೂಡ ಭೇದ ದೃಷ್ಟಿಯನ್ನೇ ಉಪದೇಶ ಮಾಡ್ತಾರೆ. ಭೇದ ದೃಷ್ಟಿಯನ್ನು ಬಿಚ್ಚಬೇಡಿ. ನೀವುಗಳು ನಿಜವಾದ ಮುಮುಕ್ಷ ಸಾಧಕರಾಗಿದ್ದ ಪಕ್ಷದಲ್ಲಿ ಸಾಂಖ್ಯರ ಸಹವಾಸವನ್ನು ಮಾಡಬೇಡಿ, ನೈಯಾಯಿಕರ ವೈಶೇಷಿಕರ ಗ್ರಂಥಗಳನ್ನು ಓದಬೇಡಿ ಎಂದರು. ಅನಂತರ ನಾಸ್ತಿಕ ಭೇದ ದೃಷ್ಟಿಂ, ನಾಸ್ತಿಕವಾದಿಗಳು ಚಾರ್ವಾಕರು, ಬೌದ್ಧರು, ಜೈನರು, ಶೂನ್ಯವಾದಿಗಳು, ವಿಜ್ಞಾನವಾದಿಗಳು ಇವರು ಭೇದ ದೃಷ್ಟಿಯನ್ನು ಹೇಳ್ತಾರೆ. ಕುತಾರ್ಕಿಕರು ಭೇದ ದೃಷ್ಟಿ, ನಾಸ್ತಿಕರು ಕುದೃಷ್ಟಿ. ಅವರ ದೃಷ್ಟಿ ಒಳ್ಳೆಯದಲ್ಲ, ಕುತ್ಸಿತವಾದ ದೃಷ್ಟಿ. ಆತ್ಮನಿಲ್ಲ, ದೇವರಿಲ್ಲ, ಸ್ವರ್ಗಾಂತರವಿಲ್ಲ, ಲೋಕಾಂತರವಿಲ್ಲ ಅಂದ್ಬಿಡ್ತಾರೆ. ಪರಮನಾಸ್ತಿಕ ಸಹವಾಸವೂ ಬೇಡ. ನೀವುಗಳು ಸಾಂಖ್ಯ, ನೈಯಾಯಿಕ, ವೈಶೇಷಿಕರೆಂಬ ಕುತಾರ್ಕಿಕರ ಭೇದ ದೃಷ್ಟಿಯನ್ನು, ಬೌದ್ಧ, ಜೈನ, ಚಾರ್ವಾಕರೆಂಬ ವಾದಿಗಳ ಕುದೃಷ್ಟಿಯನ್ನು ಬಿಟ್ಟು ಉಜ್ಜಿತ್ವ ಬಿಟ್ಟಬೇಡಿ, ಸಹವಾಸ ಮಾಡಬೇಡಿ. ಏನು ಮಾಡಬೇಕು ನೀವು? ವೇದದಲ್ಲಿ ಉಪದಿಷ್ಟವಾಗಿರುವ ವೇದಾಂತಗಳಲ್ಲಿ ತಿಳಿಸಿರುವಂಥ ಆತ್ಮೈಕತ್ವ ಜ್ಞಾನವನ್ನೇ ಅರ್ಥ ಮಾಡಿಕೊಳ್ಳಿ. ವೇದಕ್ಕೆ, ಉಪನಿಷತ್ತುಗಳಿಗೆ, ಶ್ರುತಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕೊಟ್ಟಿರುವಂಥ ವಿಶೇಷಣ ಮಾತೃ ಪಿತೃ ಸಹಸ್ರೇಭ್ಯೋಪಿ ಹಿತೈಷಿಣ ವೇದೇನ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ವೇದಗಳಿಗೆ ಹೆಸರು ಮಾತೃ ಪಿತೃ ಸಹಸ್ರೇಭ್ಯೋಪ್ಯಧಿಕ. ತಾಯಿ ತಂದೆಯರ ಮಾತನ್ನು ಕೇಳಬೇಕು. ಯಾವ ತಾಯಿಯೂ ಕೂಡ ಮಕ್ಕಳನ್ನು ಹಾಳಾಗುವಂತ ಹೇಳುವುದಿಲ್ಲ. ತಾಯಿ ಮಕ್ಕಳಿಗೆ ಹಿತೋಪದೇಶವನ್ನು ಮಾಡ್ತಾಳೆ. ತಂದೆಯೂ ಕೂಡ ತನ್ನ ಮಗನಿಗೆ ಹಿತೋಪದೇಶವನ್ನು ಮಾಡ್ತಾನೆ. ಇನ್ನು ಮಾತೃಪಿತೃ ಸಹಸ್ರೇಭ್ಯೋಪಿ, 1,000 ತಾಯಂದಿರು, 1,000 ತಂದೆಯರು ಒಟ್ಟಾಗಿ ಸೇರಿಕೊಂಡು ಮಕ್ಕಳಿಗೆ ಉಪದೇಶ ಮಾಡುವುದನ್ನು ವೇದ ಹೇಳ್ತಾ ಇದೆ. ವೇದಗಳು ಪುಲ್ಲಿಂಗ ಪಿತೃ ಸಮಾನ, ಶ್ರುತಿಗಳು ಸ್ತ್ರೀಲಿಂಗ ಮಾತೃ ಸಮಾನ. ತಂದೆಗೆ ಸಮಾನವಾಗಿರುವಂಥ ವೇದ, ತಾಯಿಗೆ ಸಮಾನವಾಗಿರುವಂಥ ಶ್ರುತಿ. 1,000 ತಾಯಿ ತಂದೆಯರು ಒಟ್ಟಾಗಿ ಸೇರಿಕೊಂಡು ತಮ್ಮ ಮಕ್ಕಳಿಗೆ ಹಿತೋಪದೇಶ ಮಾಡುವಂತೆ ವೇದಗಳು ಶ್ರುತಿಗಳು ಸೇರಿಕೊಂಡು ಉಪದೇಶ ಮಾಡ್ತಾ ಇವೆ. ಏನನ್ನ? ಆತ್ಮೈಕತ್ವಂ, ಆತ್ಮನುಬೊಬ್ಬನೇ, ಏಕೋ ದೇವ ಸರ್ವಭೂತೇಷು ಗೂಢಃ, ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿಂ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ ಎನ್ನುವಂತೆ ಅಹಮಾತ್ಮ ಗುಣಾಕೇಶ ಸರ್ವಭೂತಾಶಯ ಸ್ಥಿತ ಎನ್ನುವಂತೆ ಒಬ್ಬನೇ ಭಗವಂತನು, ಒಬ್ಬನೇ ಪರಮಾತ್ಮನು ಎಲ್ಲರಲ್ಲೂ ಇದ್ದಾನೆ. ಆ ಪರಮಾತ್ಮನಿಗೆ ವೇದಾಂತದಲ್ಲಿ ಹೆಸರು ಆತ್ಮ, ಬ್ರಹ್ಮ, ಸಾಕ್ಷಿ, ಪ್ರತ್ಯಗಾತ್ಮ. ಇಂಥ ಆತ್ಮನನ್ನು ಅರ್ಥ ಮಾಡಿಕೊಂಡು ಧನ್ಯರಾಗರಪ್ಪ ಅಂದರು. ಆ ಆತ್ಮೈಕತ್ವ ಜ್ಞಾನ ಅರ್ಥವಾಗಬೇಕಾದರೆ ಶಾಂತ ದರ್ಪೈ, ನಮ್ಮ ವಿದ್ಯಾಗರ್ವ, ಅಧಿಕಾರಗರ್ವ, ಶ್ರೀಮಂತಗಿರಿ, ಅಭಿಮಾನ, ಸೌಂದರ್ಯ, ಯೌವನ ಎಲ್ಲ ದರ್ಪಗಳನ್ನು ಬಿಟ್ಟು, ಎಲ್ಲ ಅಭಿಮಾನಗಳನ್ನು ಬಿಟ್ಟು ನಾರದ ಮಹರ್ಷಿಯಂತೆ ನೀವುಗಳು ಗುರುಗಳ ಸನ್ನಿಧಾನಕ್ಕೆ ಹೋಗಿ ವೇದಾಂತ ವಿಚಾರವನ್ನು ಮಾಡ್ತಾ ಬನ್ನಿ. ವೇದಾಂತಗಳು ಸಕಲ ಮಾನವರಿಗೂ ಕೂಡ ಆತ್ಮಜ್ಞಾನವೆಂಬ ಅಮೃತೋಪದೇಶವನ್ನು ಕೊಡ್ತಾ ಇವೆ. ಇಂಥ ಆತ್ಮಜ್ಞಾನವನ್ನು ನೀವೆಲ್ಲರೂ ಆದರಣೀಯಂ, ಗೌರವಿಸಬೇಕು, ಆಧರಿಸಬೇಕು. ಎಲೆಯ ಮುಮುಕ್ಷುಗಳೇ, ಇವತ್ತಿನಿಂದ ನೀವುಗಳು ಕುತಾರ್ಕಿಕರ ಸಹವಾಸದಿಂದ ದೂರ ಇರಿ. ನಾಸ್ತಿಕವಾದಿಗಳ ಸಹವಾಸವನ್ನು ಮಾಡಬೇಡಿ.
ಅವರಾರಿಗೂ ಕೂಡ ಆತ್ಮೈಕತ್ವ ಅರ್ಥವಾಗಿಲ್ಲ, ಅವರಾರಿಗೂ ಬ್ರಹ್ಮಜ್ಞಾನ ಬೇಕಾಗಿಲ್ಲ, ಅವರು ಯಾರೂ ಕೂಡ ನಿಜವಾದ ಮುಮುಕ್ಷುಗಳಲ್ಲ. ಬರೀ ಪಾಂಡಿತ್ಯದಿಂದ ಜಲ್ಪ ವಿತಂಡವಾದದಿಂದ ನಾವೇ ಬುದ್ಧಿವಂತರು ತೋರಿಸ್ಕೊಳ್ಬೇಕು ಅಂತ ಹೋಗ್ತಾ ಇದ್ದಾರೆ. ಅಂಥವರ ಸಹವಾಸವನ್ನು ಮಾಡಬೇಡಿ. ಎಲೆ ಮುಮುಕ್ಷುಗಳೇ, ನೀವುಗಳು ವೇದಾಂತ ಸಂದೇಶಗಳನ್ನು ಶ್ರವಣ ಮಾಡಿ ಮನನ ಮಾಡುತ್ತಾ ನಿಧಿಧ್ಯಾಸನ ಮಾಡುತ್ತಾ ಆತ್ಮೈಕತ್ವ ಜ್ಞಾನವನ್ನು ಪಡೆದುಕೊಂಡು ಅಜ್ಞಾನವನ್ನು ನೀಗಿಕೊಂಡು ನೀವೆಲ್ಲರೂ ಜನ್ಮರಹಿತವಾದ ಮೋಕ್ಷ ಸ್ವರೂಪವನ್ನು ಹೊಂದಿ ಕೃತಾರ್ಥರಾಗಿರಪ್ಪ ಎಂದು ಭಗವತ್ಪಾದ ಶಂಕರಾಚಾರ್ಯರವರು ಪರಮ ಪ್ರೀತಿಯಿಂದ ತತ್ವಜಿಜ್ಞಾಸುಗಳಾದ ಸಕಲ ಮಾನವರಿಗೂ ಉಪದೇಶವನ್ನು ಮಾಡಿದ್ದಾರೆ. ಶಂಕರಾಚಾರ್ಯರ ಎಚ್ಚರಿಕೆಯ ಮಾತುಗಳನ್ನು ಕೇಳಿಸಿಕೊಂಡು ನಾವೆಲ್ಲರೂ ವೇದಾಂತ ಸಂದೇಶಗಳನ್ನು ಹೆಚ್ಚು ಹೆಚ್ಚಾಗಿ ಅಧ್ಯಯನ ಮಾಡೋಣ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುಗಳ ಮಾರ್ಗದರ್ಶನದಂತೆ ಸಾಧನಾನುಷ್ಠಾನ ಮಾಡುತ್ತಾ ಆತ್ಮಜ್ಞಾನಿಗಳಾಗಿ ನಾವೆಲ್ಲರೂ ಮುಕ್ತರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಯೇ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.